ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿಲ್ಲಿ ಫಸ್ಟು 6 ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಫಸ್ಟು ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು ಈ ಕಂಟಿನ್ಯೂ ದಾರನ ನೀಡಲ್ ಮೇಲಿನ ದಾರದಲ್ಲಿ ತೆಗಿಬೇಕು. ಲಾಕ್ ಮಾಡಿ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಅದಾದಮೇಲೆ 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಇನ್ನೊಂದು ಸರ್ತಿ ಲಾಕ್ ಮಾಡಿ. ನಾನಿಲ್ಲಿ ಮಾಡಿಲ್ಲ, ಸೊ ನೀವು 2 ಟೈಮ್ಸ್ ಲಾಕ್ ಮಾಡಿ. ನಾನು ಇದು ಮಿಸ್ಸಾಗಿ ಮಾಡಿದೆ, ಹಾಗೆ ವಿಡಿಯೋ ಮಾಡಿದ್ದೀನಿ. ಸೊ ನೀವು 2 ಟೈಮ್ಸ್ ಲಾಕ್ ಮಾಡಿ. 5 ಚೈನ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡಿ. ನೆಕ್ಸ್ಟ್ 4 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಮತ್ತು ಮತ್ತೆ 4 ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ನೋಡಿ ಅದಕ್ಕಿಂತ 1 ಪಾಯಿಂಟ್ ಒಳಗೆ 3 ಚೈನ್ ಆಗುವಷ್ಟು ಸ್ಪೇಸ್ ನೋಡಿ ಲಾಕ್ ಮಾಡಿ. ಸೊ ಅದು ಈ ರೀತಿ ಸ್ವಲ್ಪ ಯು ಶೇಪ್ ಬರಬೇಕು. ಇಲ್ಲಿ ಆರ್ಚ್ ಬರುತ್ತೆ, ಸೊ ಅದಕ್ಕೋಸ್ಕರ ಇಲ್ಲಿ 1 ಪಾಯಿಂಟು ಒಳಗೆ ಲಾಕ್ ಮಾಡಿ. ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ. ಸೊ ಇಲ್ಲಿ ಫಸ್ಟು ನಾವೇನಿದೆಲ್ಲ 2 ಲಾಕ್ಸು, ಅದಾದಮೇಲೆ 5 ಚೈನು, ಅದಾದಮೇಲೆ 4 ಚೈನ್ 4 ಚೈನ್ 4 ಚೈನ್ 3 ಟೈಮ್ಸ್ 4 ಚೈನ್, ಮಿಡಲ್ 4 ಚೈನ್ ಏನಿದೆಯಲ್ಲ ಅದನ್ನ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಇಷ್ಟಾದಮೇಲೆ ನೆಕ್ಸ್ಟು ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ನಾವು ಇಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ನಾವು ಸ್ವಲ್ಪ ಬ್ಯಾಕ್ ಸೈಡ್ ವರ್ಕ್ ಮಾಡೋದಿರುತ್ತೆ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಫಸ್ಟ್ 4 ಚೈನ್ ಬಿಟ್ಟು ಸೆಕೆಂಡ್ ಮೀನ್ಸ್ ಮಿಡಲ್ 1 ಇರುತ್ತಲ್ಲ, ನಾವು 1 ಪಾಯಿಂಟ್ ಒಳಗಡೆ ಲಾಕ್ ಮಾಡಿರ್ತೀವಲ್ಲ ಆ 4 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗೀರಿ, 3 ದಾರ ಉಳಿಯುತ್ತೆ. ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ, 2 ದಾರ ಉಳಿಯುತ್ತೆ. ಮತ್ತು 2 ದಾರ ಒಂದು ಸರ್ತಿ ತೆಗೀರಿ. ಇದಕ್ಕೆ ತ್ರಿಬಲ್ ಕ್ರೋಶೆ ಅಂತಾರೆ. ತ್ರಿಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ಸ್ ಹಾಕಿ ನಾವೇನು ಮಾಡಿರ್ತೀವಲ್ಲ ಆ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೋಬೇಕು ಆ 3 ಚೈನ್ನ. ಸೊ ಇದಕ್ಕೆ ಪಿಕಾಟ್ ಡಿಸೈನ್ ಅಂತಾರೆ. ಮತ್ತು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಅದೇ 4 ಚೈನ್ ಮಿಡಲ್ 4 ಚೈನ್ಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮಾಡಿಕೊಂಡು 3 ಚೈನ್ ಹಾಕಿ ಈ ಮಾಡಿದ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 2 ದಾರ ಬಂದ್ ಮಾಡಿ ಪಿಕಾಟ್ ಮಾಡಬೇಕು. ಸೊ ಕಂಟಿನ್ಯೂ ಇಲ್ಲಿ 4 ಚೈನ್ ಫಿಲ್ ಆಗೋಷ್ಟು ಪಿಕಾಟ್ಸ್ನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 8 ಪಿಕಾಟ್ಸ್ ಮಾಡಿದ್ದೀನಿ. ಸೊ 7 ಅದು ಮಾಡಿದರೂ ನಡೆಯುತ್ತೆ. ನಾನಿಲ್ಲಿ 8 ಹಿಡಿಸಿದ್ದಾವೆ, ಸೊ 8 ಮಾಡಿದ್ದೀನಿ. ನೀವು ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡ್ಕೊಳ್ಳಿ. ಸೊ ಇಷ್ಟೇ ಮಾಡಬೇಕಂತ ಏನಿಲ್ಲ. ಸೊ ಕಂಟಿನ್ಯೂ ಪಿಕಾಟ್ಸ್ನ ಮಾಡ್ಕೊಂಡು ಹೋಗಬೇಕು. ಸೊ ನಾನಿಲ್ಲಿ 8 ಮಾಡಿದ್ದೀನಿ. ಸೊ 8 ಪಿಕಾಟ್ಸ್ ಆದಮೇಲೆ ಲಾಸ್ಟಲ್ಲಿ ಇನ್ನೊಂದು 4 ಚೈನ್ ಇರುತ್ತಲ್ಲ ಆ 4 ಚೈನ್ ಲಾಕ್ ನಾವು 2 ಸರ್ತಿ ಲಾಕ್ ಮಾಡಿಕೊಂಡ್ರೆ 5 ಚೈನ್ ಆದಮೇಲೆ ಫಸ್ಟ್ ಲಾಕಿಗೆ ಇದನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ. ಸೊ ಟರ್ನ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಈ 2 ಪಿಕಾಟ್ಸ್ ಇದ್ದಾವಲ್ಲ ಆ 2 ಪಿಕಾಟ್ಸ್ ಮಧ್ಯೆ ಫಸ್ಟ್ ಮತ್ತು ಸೆಕೆಂಡು 2 ಪಿಕಾಟ್ ಮಧ್ಯೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಸೊ ಮತ್ತೆ ಇಲ್ಲಿ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ನೆಕ್ಸ್ಟ್ 2 ಪಿಕಾಟ್ಸ್, ಆ 2 ಪಿಕಾಟ್ಸ್ ಮಧ್ಯೆ ಸ್ಪೇಸ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಪಿಕಾಟ್ಸ್ ಮೇಲೆ ಈ ರೀತಿ 3 ಚೈನ್ದು ಔಟ್ಲೈನ್ ಬಂದಂಗೆ ಬರುತ್ತೆ ಈ ಡಿಸೈನು. ಸೊ ಇಲ್ಲಿ ಕಂಟಿನ್ಯೂ ಪೂರ್ತಿ 8 ಪಿಕಾಟ್ಸ್ ನಾನು 8 ಹಾಕಿದ್ದೀನಲ್ಲ, ಸೊ 8 ಪಿಕಾಟ್ಸ್ಗೂ ಈ ರೀತಿ ಔಟ್ಲೈನ್ ಬರೋ ಹಾಗೆ ಮಾಡಬೇಕು. ನೀವು ಎಷ್ಟು ಹಾಕಿರ್ತಾರೆ 7 ಹಾಕಿದರೆ 7 ಪಿಕಾಟ್ಸ್ಗೆ. ಸೊ ಇಲ್ಲಿ ಕಂಟಿನ್ಯೂ 3 ಚೈನ್ ಹಾಕಬೇಕು, 2 ಪಿಕಾಟ್ ಮಧ್ಯೆ ಲಾಕ್ ಮಾಡ್ಕೊಂಡು ಹೋಗಬೇಕು. ತುಂಬ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. ಅಷ್ಟೊಂದೇನು ಟಫ್ ಇಲ್ಲ, ತುಂಬ ಬೇಗ ಹಾಕಿ ಮುಗಿಸ್ಬೋದು. ಎಂಡಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕುಚ್ಚೋದು ಕಟ್ಟಿದ ಮೇಲೆ ಯಾವ ರೀತಿ ಲುಕ್ ಕೊಡುತ್ತೆ ಈ ಡಿಸೈನು ಅಂತ ಹೇಳಿ. ಸೊ ಈಗ ನಾನು 7 ಪಿಕಾಟ್ಸ್ಗೆ 3 ಚೈನ್ ಹಾಕಿ 2 ಪಿಕಾಟ್ ಮಧ್ಯೆ ಲಾಕ್ ಮಾಡ್ಕೊಂಡಿನಿ. ಎಂಡಲ್ಲೂ ಕೂಡ 3 ಚೈನ್ ಹಾಕಿ 1 ಪಿಕಾಟು ಮತ್ತು 4 ಚೈನ್ ಇದೆ. ಸೊ ಅವೆರಡರ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ಆರ್ಚು ಪಿಕಾಟ್ಸ್ ಬರುತ್ತೆ ಇಲ್ಲಿ ಆರ್ಚಲ್ಲಿ. ಸೊ ಆದಮೇಲೆ ನೆಕ್ಸ್ಟು
ಆ ಲಾಕ್ ಏನಿರುತ್ತಲ್ಲ 4 ಚೈನ್ದು ಆ ಲಾಕ್ ಪಕ್ಕ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಸೊ ಇಲ್ಲಿ ನಾನು ನಿಮಗೆ ಫಸ್ಟೇ ಹೇಳಿದೆ 5 ಚೈನ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡಿ ಅಂತ ಹೇಳಿ. ಅಲ್ಲಿ 2 ಟೈಮ್ಸ್ ಲಾಕ್ ಮಾಡಿದರೆ ಫಸ್ಟು ಮತ್ತು ಲಾಸ್ಟು ಡಿಸೈನು ಸೇಮ್ ಕಾಣಿಸುತ್ತೆ. ನಾನು ಮಿಸ್ಸಾಗಿ ಒಂದು ಸರ್ತಿ ಮಾಡಿದ್ದೀನಿ, ನಿಮ್ಮ ನೆಕ್ಸ್ಟ್ ಸ್ಟಾರ್ಚಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಆಗಿದ್ದು 1 ಟೈಮ್ ಲಾಕ್ ಮಾಡಿದ್ದೆ ನಾನು ಆ 3 ಚೈನ್ ಹಾಕೊಂಡ್ಮೇಲೆ. ಲಾಕ್ ಮಾಡಿ ನೆಕ್ಸ್ಟು 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ್ಮೇಲೆ ಈಗ ಇಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿ ಅಥವಾ ಸಿಂಗಲ್ ಕ್ರೋಶಾ ಮಾಡಿ. ನಾನು ಫಸ್ಟ್ ಮಾಡಿಲ್ಲ, ಸೊ ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕಿ ಸ್ಟ್ರೇಟಾಗಿ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತು 4 ಚೈನ್ ಹಾಕಬೇಕು. ಸೊ ಈ 4 ಚೈನ್ನ 1 ಪಾಯಿಂಟ್ ಒಳಗೆ ಲಾಕ್ ಮಾಡಬೇಕು. ಸೊ 1 ಪಾಯಿಂಟ್ ಒಳಗೆ ಲಾಕ್ ಮಾಡಿ, ಯಾಕಂದರೆ ಇದು ಸ್ವಲ್ಪ ಯು ಶೇಪ್ ಬರಬೇಕು, ಯಾಕಂದರೆ ಆರ್ಚ್ ಬರುತ್ತೆ ಅಲ್ಲ. ಸೊ ಅದಕ್ಕಿಂತ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು 4 ಚೈನ್ ಹಾಕಬೇಕು. ಸೊ 4 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಈಗ ನೆಕ್ಸ್ಟು ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈಗ ಇಲ್ಲಿ ಆರ್ಚ್ ಮಾಡಬೇಕು. ಪಿಕಾಟ್ಸ್ದು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಈ ಮಿಡಲ್ ಒನ್ ಫಸ್ಟ್ ಒನ್ ಬಿಟ್ಟು ಸೆಕೆಂಡ್ ಒನ್ ಏನು 4 ಚೈನ್ ಇದೆಯಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗೆದು ಅದು ತ್ರಿಬಲ್ ಕ್ರೋಶಾ ಆಗುತ್ತೆ. ಸೊ ತ್ರಿಬಲ್ ಕ್ರೋಶಾ ಮಾಡಿ 3 ಚೈನ್ ಹಾಕಿ ಆ ಮಾಡಿ ತ್ರಿಬಲ್ ಕ್ರೋಶಾದಿಂದ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿಯಲ್ಲಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗಬೇಕು. ಸೊ ಕಂಟಿನ್ಯೂ ನಾವು ಫಸ್ಟ್ ಎಷ್ಟು ಮಾಡ್ಕೊಂಡಿದ್ದೀವಿ ಅಷ್ಟೇ ಪಿಕಾಟ್ಸ್ನ ಮಾಡ್ಕೋಬೇಕು. ನಾನು 8 ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು 7 ಮಾಡಿದರೆ ಅಥವಾ 6 ಮಾಡಿದರೆ ನೀವೆಷ್ಟು ಮಾಡಿರ್ತೀರಾ ಅಷ್ಟು ಪಿಕಾಟ್ಸ್ನ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ನಾನು 8 ಪಿಕಾಟ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ 8 ಪಿಕಾಟ್ ಮಾಡಿ ಅದನ್ನ ಲಾಕ್ ಮಾಡಿಕೊಂಡು ಮತ್ತು ಫ್ರಂಟ್ ಸೈಡಲ್ಲಿ ವರ್ಕ್ ಮಾಡಬೇಕು. ಸೊ ನಾನು ಈ ಪಿಕಾಟ್ಸ್ ಡಿಸೈನ್ ಏನಿದೆಯಲ್ಲ ಇದನ್ನ ಬ್ಯಾಕ್ ಸೈಡಿಂದನೇ ಹಾಕ್ತಾ ಇರೋದು. ಸೊ ಫ್ರಂಟ್ ಸೈಡಿಂದ ಅಲ್ಲ, ಸೀರೆ ಬ್ಯಾಕ್ ಸೈಡಿಂದ ಈ ರೀತಿ ಪಿಕಾಟ್ಸ್ಗಳನ್ನ ಮಾಡಿಕೊಂಡು ಹೋಗಬೇಕು. ಕಂಟಿನ್ಯೂ ಪೂರ್ತಿ ಆ 4 ಚೈನ್ ಫಿಲ್ ಆಗಬೇಕು ಅಷ್ಟು ಪಿಕಾಟ್ಸ್ ಮಾಡಬೇಕು. ನಾನು 8 ಪಿಕಾಟ್ಸ್ ಮಾಡಿದ್ಮೇಲೆ ಅದನ್ನ ಇಲ್ಲಿ ಆ ಫಸ್ಟ್ ಲಾಕ್ ಇದೆಯಲ್ಲ 4 ಚೈನ್ದು ಫಸ್ಟ್ ಲಾಕು ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡಿಂದ ಯಾವುದು ಫಸ್ಟ್ ಲಾಕ್ ಸಿಗುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಸೀರೆ ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ, ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ್ಮೇಲೆ 3 ಚೈನ್ಸ್ ಹಾಕಬೇಕು. 3 ಚೈನ್ಸ್ ಹಾಕಿ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಫಸ್ಟ್ ಮತ್ತು ಎರಡನೇ ಪಿಕಾಟ್ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶಾ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು, ಮತ್ತೆರಡು ಪಿಕಾಟ್ಸ್ ಅದರ ನೆಕ್ಸ್ಟ್ 2 ಪಿಕಾಟ್ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಪೂರ್ತಿ 8 ಪಿಕಾಟ್ಸ್ಗೂ ಕೂಡ ಈ ರೀತಿ ಮಾಡ್ಕೊಂಡು ಹೋಗಬೇಕು. 3 ಚೈನ್ ಹಾಕಿ ಎಂಡಲ್ಲಿ ಒಂದು ಪಿಕಾಟು ಮತ್ತು 4 ಚೈನ್ ಇರುತ್ತೆ ಅವೆರಡರ ಮಧ್ಯೆ ಲಾಕ್ ಮಾಡ್ಕೋಬೇಕು. ಸೊ ಇದು ಪಿಕಾಟ್ಸ್ಗೆ 3 ಚೈನ್ ಹಾಕಿದ್ದು ಔಟ್ಲೈನ್ ರೀತಿ ಕಾಣಿಸುತ್ತೆ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಆರ್ಚು ಕಂಪ್ಲೀಟ್ ಆದಮೇಲೆ. ಸೊ ಈಗ ನೆಕ್ಸ್ಟ್ ಇದನ್ನ ಆ ಲಾಕ್ ಏನಿರುತ್ತಲ್ಲ 4 ಚೈನ್ ಆ ಲಾಕ್ ಪಕ್ಕನೇ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟು 2 ಲಾಕ್ಸು ಫ್ರಂಟು ಸ್ಟಾರ್ಟಿಂಗ್ ಕೂಡ 2 ಲಾಕ್ಸು. ಸೊ ಇದು ನಿಮಗೆ ಸೇಮ್ ಕಾಣಿಸುತ್ತೆ. ಇಲ್ಲಿ ಫಸ್ಟ್ ಒಂದು ಲಾಕ್ ಇದೆ, ಇಲ್ಲಿ ಎಂಡಲ್ಲಿ 2 ಲಾಕ್ಸ್ ಇದೆ. ಸೊ ಚೇಂಜ್ ಕಾಣಿಸುತ್ತೆ. ಸೊ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಿಮಗೆ ಇಷ್ಟ ಆದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಇದೆ, ಟ್ರೈ ಮಾಡಿ ಒಂದು ಸರ್ತಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.